ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ ನೈಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಗುರುವಾರ, ಇವತ್ತೊಂದು ಮದುವೆ ಇದೆ ಅಂತ ಹೇಳಿ ಹೊರಟಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ, ಅದನ್ನೆಲ್ಲ ಸ್ವಲ್ಪ ತಿಂದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನೂ ಕೂಡ ಆಯಿತು. ಇವಾಗ ಹೊರಡ್ತಾ ಇದ್ದೀನಿ. ನಮ್ಮ ರಿಲೇಟಿವ್ ಮದುವೆ ಇತ್ತು, ಇನ್ವಿಟೇಷನ್ ಇತ್ತು. ಸೊ ಹಾಗಾಗಿ ಕೆಂಗಲ್ ಹತ್ರ ಹೋಗ್ತಾ ಇದ್ದೀನಿ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ನಂತರ ಆಮೇಲೆ ಮದುವೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ 11 ಗಂಟೆ ಆಯಿತು. 11 ಗಂಟೆಯಿಂದ 11:15ವರೆಗೂ ಮುಹೂರ್ತ ಇದ್ದಿದ್ದು. ಈಗಾಗಲೇ ಟೈಮ್ ಆಯಿತು. ನಂತರ ಈಗ ಒಂದು ಏನು ಹೇಳಬೇಕು ಅಂತಂದರೆ, ಇದು ಸ್ಯಾರಿ ಬಂದು ನಾನು ಹುಟ್ಟಿರೋದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ನನ್ನ ಮದುವೆಯ ಧಾರೆ ಸೀರೆ. ಸುಮಾರು 17-18 ವರ್ಷದ ಹಳೆ ಸ್ಯಾರಿ. ಸುಮಾರು ವರ್ಷಗಳೇ ಆಗಿಬಿಟ್ಟಿತ್ತು ಇದನ್ನು ಉಟ್ಕೊಂಡು. ಇದ್ರ ಬ್ಲೌಸ್ ಎಲ್ಲ ಅವಾಗೆಲ್ಲ ಸ್ಟಿಚ್ ಮಾಡಿಸಿದ್ದೆಲ್ಲ ಅಷ್ಟು ಚೆನ್ನಾಗಿ ಕಂಫರ್ಟಬಲಾಗಿ ಆಗ್ತಿರ್ಲಿಲ್ಲ. ಇವಾಗ ಈಗ ವೈಟ್ ಬ್ಲೌಸ್ ಈಗ ರೀಸೆಂಟಾಗಿ ಮೊನ್ನೆ ಒಂದು ಮದುವೆಗೆ ಅಂತೇಳಿ ಸ್ಟಿಚ್ ಮಾಡಿಸಿದ್ದೆ, ರೆಡ್ ಸ್ಯಾರಿಗೆ. ಆ ಸ್ಯಾರಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಆ ಸ್ಯಾರಿಗೆ ಅಂತ ಹೊಲಿಸಿದೆ. ಅದು ಇದ್ರ ಜೊತೆಗೆ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತೇಳಿ ಇದ್ರ ಜೊತೆ ವೇರ್ ಮಾಡ್ಕೊಂಡು ಇವಾಗ ಹೊರಟಿದ್ದೀನಿ. ತುಂಬ ಸ್ಪೆಷಲ್ ಆಗಿದೆ ಸ್ಯಾರಿ. ತುಂಬ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಥರ ಕ್ವಾಲಿಟಿ ಇವಾಗ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ದಿವಸ ನಂತರ ಇವತ್ತು ನಾನು ಉಟ್ಕೊಂಡಿದ್ದೀನಿ ಈ ಸ್ಯಾರಿನ. ಮತ್ತು ಹಾಗೆ ಮೊನ್ನೆ ನಾನು ಮದುವೆಗೆ ಹೋಗ್ತಾಯಿದ್ದೀನಿ ಅಂತ ವೀಡಿಯೋ ಹಾಕಿದಾಗ ಹೊಸ ಜ್ಯುವೆಲ್ಲರಿ ಬಗ್ಗೆ ಹೇಳಿದೆ. ಅದನ್ನು ಸುಮಾರು ಜನ ಕೇಳ್ತಾಯಿದ್ರಿ, ಎಷ್ಟು ಗ್ರಾಮ್ ಇದೆ, ಎಲ್ಲಿ ತೊಗೊಂಡ್ರಿ ಅಂತ ಹೇಳಿ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ, ಅದು ಈ ವಿಡಿಯೋದಲ್ಲೇ ಲಾಸ್ಟಲ್ಲಿ ತಿಳಿಸ್ತೀನಿ. ಕೀಪ್ ವಾಚಿಂಗ್. ಓಕೆ, ನಾನು ಇವಾಗ ಮದುವೆಗೆ ಹೋಗಿ ಬರ್ತೀನಿ. ಮನೆಯಿಂದ ಹೊರಟು ಫಸ್ಟ್ ಬಂದಿದ್ದು ನಾನು ಅಯ್ಯನ ಗುಡಿಗೆ, ಅಂದರೆ ಕೆಂಗಲ್ಗೆ. ಕೆಂಗಲ್ ಹತ್ರನೇ ಇರುವಂತಹ ಚೌಟ್ರಿಲಿ ಮದುವೆ ಇರೋದ್ರಿಂದ ದೇವಸ್ಥಾನಕ್ಕೆ ಬರದೆ ಹೆಂಗೆ ಹೋಗೋದಲ್ವಾ. ಸೊ ಹಾಗಾಗಿ ನಾನು ಸ್ವಲ್ಪ ದಿನ ಆಗೋಗಿತ್ತು. ತಿಂಗಳೇ ಆಗಿಬಿಟ್ಟಿತ್ತು ಅನಿಸುತ್ತೆ. 1 ತಿಂಗಳು 2 ತಿಂಗಳು ಆಗೇ ಹೋಗಿತ್ತು ನಾನು ದೇವಸ್ಥಾನಕ್ಕೆ ಬಂದು. ಸೊ ಹಾಗಾಗಿ ಅಯ್ಯನ ಆಶೀರ್ವಾದ ತೊಗೊಂಡೋಗೋಣ ಅಂತ ಹೇಳಿ ಅಯ್ಯನ ಗುಡಿಗೆ ಬಂದಿದ್ದೀನಿ. ಇಲ್ಲಿ ಬಂದು ದರ್ಶನ ಕೂಡ ಆಯಿತು. ಒಳಗಡೆ ಎಲ್ಲ ಶೂಟ್ ಮಾಡೋದಕ್ಕಾಗಲಿಲ್ಲ. ಅಲ್ಲೆಲ್ಲ ಸ್ವಲ್ಪ ರೆಸ್ಟ್ರಿಕ್ಷನ್ ಇರೋದ್ರಿಂದ ಪದೇ ನಾವು ಅದನ್ನೆಲ್ಲ ಬ್ರೇಕ್ ಮಾಡೋದು ಬೇಡ ಅಂತೇಳಿ ನಾನು ಒಳಗಡೆ ಎಲ್ಲ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ನಂತರ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಹಾಗೆ ಹೊರಗಡೆ ಒಂದು ನೋಟನ್ನು ಶೂಟ್ ಮಾಡಿಕೊಂಡೆ. ಇಲ್ಲೆಲ್ಲ ಕಾಂಕ್ರೀಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಇನ್ನೂ ಕಾಂಕ್ರೀಟ್ ಎಲ್ಲ ಆಗಿರಲಿಲ್ಲ. ಇವಾಗ ಕಾಂಕ್ರೀಟ್ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಕೊಳನೂ ಇಲ್ಲಿದೆ ನೋಡಿ. ಇದನ್ನೆಲ್ಲ ಮುಗಿಸ್ಕೊಂಡು ನಂತರ ಮದುವೆಗೆ ಹೋದರೆ ದೇವಸ್ಥಾನದಿಂದ ನಂತರ ಮದುವೆ ಕಂಡೆ. ಮತ್ತು ಇಲ್ಲಿ ಒಂದು ಸ್ವಲ್ಪ ಟೈಮ್ ನಾನು ಬಂದಿದ್ದು ಲೇಟ್ ಆಗಿರೋದ್ರಿಂದ ಇಲ್ಲೇನು ತುಂಬ ತಡ ಆಗಿಲ್ಲ. ಬಂದ ತಕ್ಷಣ ಸ್ವಲ್ಪ ಕೂತಿದ್ದು ನಂತರ ಊಟಕ್ಕೆ ಹೋಗಿ ಊಟೆಲ್ಲ ಮುಗಿಸ್ಕೊಂಡು ಅಮ್ಮನ ಮನೆ ಹೋದೆ. ಪ್ಲ್ಯಾನ್ ಏನಿರಲಿಲ್ಲ, ಬಟ್ ಅಚಾನಕ್ಕಾಗಿ ಅಲ್ವೋಣ ಅಂತ ಅನ್ನಿಸಿ ನಂತರ ಅಮ್ಮನ ಮದುವೆ ಮುಗಿಸ್ಕೊಂಡು ಅಮ್ಮನ ಮನೆ ಹೋದೆ. ಏನದಪ್ಪ, ಏನಪ್ಪ ಅದು? ಇಲ್ಲಿ ಇದು ಬ್ಲೂ. ಬಾಯ್ಲಿ ತೋರಿಸ್ತೀನಿ, ಬಾಯ್ಲಿ. ಅದು ಬ್ಲೂ. ನಮ್ದು ಗಾಡಿ, ನಂದು ಬ್ಲೂ ಕಲರ್. ಯಾರಿಗೂ ಏಟು ನಿನಗೆ. ನನ್ನ ಗಾಡಿಗೆ ಎತ್ಕೊಂಡು ಹೋಗ್ತೀನಿ ನಿಂದ. ಯಾವ ಕಲರ್ ಹೇಳು? ಬ್ಲ್ಯಾಕ್ ಕಲರ್ ಅಲ್ವಾ ನಿಮ್ಮ ಗಾಡಿ? ಬ್ಲ್ಯಾಕ್ ಕಲರ್ ಅಲ್ವಾ? ಯಾವ ಕಲರಪ್ಪ? ಹಾಂ, ಬ್ಲೂ. ಯಾವ ಕಲರಪ್ಪ? ಬ್ಲೂ. ನಿನ್ನ ಕಲರ್ಸೇ ಗೊತ್ತಿಲ್ಲ. ತಗೋ ಇಲ್ಲಿ ನಿಮ್ಮ ಪಪ್ಪ. ತಗೋ ನಿಮ್ಮ ಪಪ್ಪ. ತಗೋ, ಸೈಕಲ್ ಮೇಲೆ ಕೂತ್ಕೊಂಡು ತಗೋ. ತಗೋ. ಅಯ್ಯೋ, ಎಲ್ಲ ರೆಡಿ ಮಾಡ್ಬಿಟ್ಟು ಅವರು. ತಗೋ, ಪಪ್ಪ ಮಾಡ್ತಾವ ನೋಡು. ಅಲ್ಲೋಣ ನೋಡಲ್ಲಿ, ಇಲ್ಲಿ ಇವನ್ ಅಂತ ಹೋಗು, ಜ್ವರಕ್ಕೆ ಹೋಗು. ಇವ ಅಂತ ಇಲ್ಲಿ ಪಪ್ಪ ಜ್ವರಕ್ಕೆ ಹೋಗು. ಇನ್ನೊಂದ್ಸರಿ ಪಪ್ಪ ಬಿಸ್ಕೆಟ್ ಏನು ಬೇಕು ತಿಂಡಿ ಅಂತ ಅದಲ್ಲಿ. ಐಸ್ ಕ್ರೀಮು, ಬಿಸ್ಕೆಟು, ಐಸ್ ಕ್ರೀಮು, ಚಾಕ್ಲೇಟ್,
ಆಮೇಲೆ ಎಂತ ನೋಡಿಲಿ ಏ ಮಾತಾಡಲ್ಲ ಬಿಡ ಅವನು. ಹಾಂ ಬಾಯ್ಲಿ ಬಿಡ್ತೀನಿ ಬಾ. ಯಾರ್ದಿದೆ ಸೈಕಲ್ ಮಗನೆ? ಹಾಂ ಯಾವ ಕಲರ್ ಇದೆ ನಿನ್ನ ಸೈಕಲ್ಲು? ಬ್ಲ್ಯಾಕ್ ಅನ್ನು ಯಾವ ಕಲರ್ ಇದೆ ನಿನ್ನ ಸೈಕಲ್ಲು? ಬ್ಲ್ಯಾಕ್ ಅನ್ನು ಸುಮ್ಮನಿರಿ ಅವನೇ ಹೇಳಿ. ಅದಿದ್ದೇಳು ಪುರ ಅದು ಬ್ಲ್ಯಾಕ್ ಅಲ್ಲ ಗ್ರೀನ್. ನಿನ್ನ ಜೀಪು ಗ್ರೀನ್ ಕಲರು. ಇದು ಸೈಕಲ್ ಯಾವ ಕಲರ್ ಐತೆ ಹೇಳು? ಬ್ಲ್ಯಾಕ್ ಕಲರು. ಬ್ಲ್ಯಾಕ್ ಕಲರು. ಹಾಂ ನೋಡಿ ಓಡಿಸೋದು ಹೆಂಗೆ ಓಡಿಸೋದು? ಕೈ ಗಾಡಿ ಎಲ್ಲನೂ ಉಂಟು ಹೊಟ್ಟೈತೀಯ ಅಲ್ವಾ? ಎಲ್ಲ ಡಿಶ್ಯೂ ಮಾಡ್ಕೊಂಡು ಹೊಟ್ಟೈತೀಯ ಅಲ್ವಾ? ನಿನ್ನ ಕೈ ಗಾಡಿ ಕೊಟ್ಬಿಟ್ರೆ ಇಲ್ಲಿ 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 ನನ್ನ ಕಾಲು ಇಲ್ಲಿ. ನಮ್ಮಮ್ಮ ಕಣೋ. ನಡಿಯಮ್ಮ ನಮ್ಮನೆಗೆ ಹೋಗೋಣ. ನಡಿಯಮ್ಮ. ಇಲ್ಲಿ ಇಲ್ಲಿ ಹೆಂಗೆ ಮನ್ಗಿಸ್ಕೊತ ನಮ್ಮಮ್ಮ ನನ್ನ ಸೈಕಲಲ್ಲಿ ಕುಂಡಿಸ್ಕೊಂಡಾಕಪ್ಪ. ನನ್ನ ಸೈಕಲಲ್ಲಿ ಕುಂಡಿಸ್ಕೊ ಅತ್ತೆ ನಾ ಅಲ್ಲಿ ಅವರಮ್ಮ ಅಂತೆ. ನಮ್ಮಮ್ಮ ನಿಮ್ಮಮ್ಮ ಅಲ್ಲ ಇವರು. ನಮ್ಮಮ್ಮ ತಾನೇ? ನಮ್ಮಮ್ಮ. ನನ್ನ ಮಗ ಬೇಕಾ? ಬಾ ಇಲ್ಲಿ ಬಾಯ್ಲಿ ಫೋಟೋ ತಗೊಳ್ಳುವ. ಬಾಯ್ಲಿ ಫೋಟೋ ಹೊಸ ಬಟ್ಟೆ ಹಾಕೊಂಡಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡಲ್ಲ. ಇಲ್ಲಿ ಹಾಯ್ ಮಾಡ್ಬಿಡ ಅದಕ್ಕೆ. ಇಲ್ಲಿ ನೋಡಿ ಹಾಯ್ ಮಾಡಿ. ಹಾಯ್ ಏನಿಲ್ಲ, ಇಲ್ಲಿ ಫೋಟೋ ನೋಡಿದ್ದೆ. ಇಲ್ಲಿ ಫೋನ್ ನೋಡು ಹಾಯ್ ಮಾಡು. ಕೊಚ್ಬಿಡ್ತೀನಿ ನನ್ನ ಮಗನೆ. ಬಿಸ್ಕೆಟ್ ಬೇಕಾ? ನಿನ್ನ ಹೆಸರೇನು ಹೇಳು? ಸೌಂಡ್ ಕೊಡಮ್ಮ. ಏನು ನಿನ್ನ ಹೆಸರು? ಯುವನ್. ಜೋರಾಗಿ ಹೇಳ್ಬೇಕು, ಇಲ್ಲಿ ನೋಡ್ಕೊಂಡು ಹೇಳ್ಬೇಕು. ಯುವನ್. ಎಲ್ಲಿಗೆ ಹೋಗಿದ್ದೆ ನೀನು? ಬೆಳಗ್ಗೆ ಎಲ್ಲ ಹೋಗಿದ್ದೆ? ಮದ್ವೆಗೆ ಹೋಗಿದ್ದಾ? ಏನು ತಿಂದೆ ಮದ್ವೆಲಿ? ಇಲ್ಲಿ ನೋಡ್ಕೊಂಡು ಹೇಳು. ಐಸ್ ಕ್ರೀಮ್ ತಿಂದೆ. ಇನ್ನೇನು ತಿಂದೆ? ಅನ್ನ. ಆಮೇಲೆ ಸ್ವೀಟ್ ಎಲ್ಲ ತಿಂದ? ಅಂಗನವಾಡಿಗೆ ಹೋಗ್ತೀಯಾ ಡೈಲಿ? ಏನು ಹೇಳ್ಕೊಡ್ತಾರೆ ಅಂಗನವಾಡಿಲಿ? ಏನಪ್ಪ? ABCD ಹೇಳ್ಕೊಡ್ತಾರೆ. ಇದೇನು ನೋಡ್ತಾ ಇದೆಯಾ? ಸರಾನ ಬೇಕಾ ಇದು? ಬೇಕಾ ಬೇಡವಾ? ಮತ್ತೆ ಅದನ್ನ ಯಾಕೆ ನೋಡ್ತಾ ಇದೆಯಾ? ಬಿಸ್ಕೆಟ್ ಎಷ್ಟು ಬೇಕು ಇವಾಗ ನಿನಗೆ? ಅಷ್ಟು ಬೇಕಾ? ಇದು ಹಚ್ಚೋಣ ಇಲ್ಲ? ಹಚ್ಚೋಣ. ನೆನೆ ಬಂದು ಅಳ್ತಾ ಇದ್ದ ಹಚ್ಚೋಣ. ಯುವ ಬೇಕು ನನಗೆ, ಬಾಮು ಬೇಕು ಅಂತ. ಗಾಡಿ ನಿಂದು ಯಾವ ಕಲರು? ಬ್ಲೂ ಕಲರು. ಯಾರ್ದದು ಗಾಡಿ? ಜೋರಾಗಿ ಹೇಳ್ಬೇಕು. ಯಾರ್ದು ಗಾಡಿ ಅದು? ಯಾರ್ದು ಗಾಡಿ? ಅಲ್ಲಿ ಮಾತಾಡೋ. ಯಾರ್ದು ಗಾಡಿ? ನಂದೋನು. ಅಮ್ಮಮ್ಮ ನಮ್ಮನೆ ಕರ್ಕೋಗ್ಲಾ? ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಅಮ್ಮಮ್ಮನ ನಮ್ಮನೆ ಕರ್ಕೊಂಡು ಹೋಗ್ಲಾ? ಕರ್ಕೋಬೇಡಿ ಏನು ಕರ್ಕೊಂಡು ಹೋಗ್ಲಾ? ಅಮ್ಮಮ್ಮನ ಕರ್ಕೋಗ್ಲಾ? ಬೇಡವಾ? ಅಪ್ಪಾಜಿ ನಡೀರಿ ಹೋಗೋಣ ನಮ್ಮನೆಗೆ. ನಮ್ಮನೆ ಕರ್ಕೊಂಡು ಹೋಗ್ತೀನಿ ಅಪ್ಪಾಜಿನ. ಏಕೆ? ಮಾಮ ತಿಂದಿತ್ತು ಇಷ್ಟು ಮಡಗಿದ ಬಿಸ್ಕೆಟ್ ಬೇಕಾ? ನಮ್ಮನೆಗೆ ಹೋಗೋಣ. ಬಾಮು ಬೇಕಾ ಬೇಡವಾ? ಬಾಮು ಬೇಡವಾ? ಈಗಷ್ಟೇ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದೆ. ಮದುವೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಫಸ್ಟು, ಆಮೇಲೆ ಮದುವೆಗೆ ಹೋಗಿ ನಂತರ ಅಮ್ಮನ ಮನೆಗೂ ಕೂಡ ಹೋಗಿದ್ದೆ. ಯಾಕೋ ಪಾಪು ನೋಡಬೇಕು ಅಂತ ಅನಿಸ್ತಾಯಿತ್ತು. ಸೊ ಹಾಗಾಗಿ ಮನೆಗೆ ಹೋಗಿ ಪಾಪುನೆಲ್ಲ ಒಂದು ಸ್ವಲ್ಪ ಆಟಾಡಿಸ್ಕೊಂಡು ನೋಡಿಕೊಂಡು ನಂತರ ಇವಾಗ ಮನೆಗೆ ಬಂದಿದ್ದೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ
ಸ್ವಲ್ಪ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ಶುರು ಆಗಿದೆ. ಸ್ವಲ್ಪ ಬಿಗ್ ಬಾಸ್ನ ಜಾಸ್ತಿ ನೋಡ್ತೀನಿ, ಒಂದು ಎಪಿಸೋಡು ಮಿಸ್ ಆಗ್ದಂಗೆ ನೋಡ್ತೀನಿ ಅಂತಲೇ ಹೇಳ್ಬೋದು. ಇವಾಗ ಬಿಗ್ ಬಾಸ್ ನೋಡ್ಕೊಂಡು ಹಾಗೆ ರೆಸ್ಟ್ ಮಾಡಿ ನಂತರ ಸಂಡೇ ನಾವು ನನ್ನ ಮಗಳು ನೋಡೋಕ್ಕೆ ಅಂತೇಳಿ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು, ಔಟಿಂಗ್ ಇದೆ ಅವತ್ತೊಳಗೆ. ಸೊ ಅವಳಿಗೋಸ್ಕರ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಿಪ್ಪಟ್ಟು ಮತ್ತು ಶಂಕರಪೋಳಿ ಮಾಡ್ಕೊಂಡು ಬನ್ನಿ ಅಮ್ಮ ಅಂತ ಹೇಳಿದ್ದಾಳೆ. ಸೊ ಹಾಗಾಗಿ ಸ್ವಲ್ಪ ನಿಪ್ಪಟ್ಟೆಲ್ಲ ಮಾಡ್ಕೊಳ್ಳೋಣ ಇವತ್ತು ಸಂಜೆಗೆ ಅಂತ ಅಂದ್ಕೊಂಡಿದ್ದೀನಿ. ಬಿಗ್ ಬಾಸ್ ಎಲ್ಲ ಮುಗಿಯೋ ಸುಮಾರು ಒಂದು 3 ಗಂಟೆ ಆಗುತ್ತೆ. 3 ಗಂಟೆ ನಂತರ ನಾನು ರೆಡಿ ಮಾಡ್ಕೊಂಡು ಮಾಡೋಣ ಅಂತ. ರಾತ್ರಿಗೆ ಹೇಗೋ ಅಡುಗೆ ಮಾಡೋಂಗಿಲ್ಲ, ನೆನ್ನೆ ಬಸ್ಸಾರು ಮತ್ತು ಹುರುಳಿಕಾಯಿ ಪಲ್ಯ ಮಾಡಿದ್ದೆ. ಸೊ ಅದೇ ಇದೆ ರಾತ್ರಿ ಊಟಕ್ಕೆ ಅದೇ ಆಗುತ್ತೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಪ್ಪಟ್ಟು ಮಾಡ್ಕೊಂಬಿಡೋಣ, ನಾಳೆ ಶಂಕರಪೋಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತು ಹೇಗೆಲ್ಲ ಆಗುತ್ತೆ. ನಿಪ್ಪಟ್ಟು ಮಾಡ್ತೀನೋ ಏನೋ ಅಂದ್ಕೊಂಡಿದ್ದೀನಿ, ಬಟ್ ಏನಾಗುತ್ತೋ ಅದು ಗೊತ್ತಿಲ್ಲ. ನೋಡೋಣ. ಆದರೆ ಬೇಗ ಇವತ್ತು ನಿಪ್ಪಟ್ಟು ಮಾಡಿ ಅದರ ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ರೆಸ್ಟಿಂಗ್ ಟೈಮ್ ನನಗೆ ಅಂತಲೇ ಹೇಳ್ಬೋದು. ಸ್ವಲ್ಪ ರೆಸ್ಟ್ ಮಾಡಿ ನಂತರ ಸಿಗ್ತೀನಿ. ಇವಾಗ ಸುಮಾರು 3:30 ಆಗಿರ್ಬೋದು. 3 ಗಂಟೆಗೆ ಬಿಗ್ ಬಾಸ್ ಮುಗೀತು. ನಂತರ ನಾನು ಅಡುಗೆ ಮನೆಗೆ ಬಂದು ಕಡಲೆಕಾಯಿ ಬೀಜ ಎಲ್ಲ ಮೊದಲೇ ರೋಸ್ಟ್ ಇಟ್ಟಿದ್ದೆ ಅವನಲ್ಲಿ. ಇವಾಗ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ, ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಕಿತ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಟೆಪ್ ಬೈ ಸ್ಟೆಪ್ ನಾನು ಎಷ್ಟು ಕ್ವಾಂಟಿಟಿಗೆ ಎಷ್ಟೆಲ್ಲ ಐಟಮ್ ಇದನ್ನು ಎಷ್ಟು ಕ್ವಾಂಟಿಟಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಇದಕ್ಕೆ ಎಷ್ಟೆಷ್ಟು ಕ್ವಾಂಟಿಟಿಲಿ ಬೇರೆ ಬೇರೆ ಐಟಮ್ಸ್ನೆಲ್ಲ ಹಾಕ್ತೀನಿ. ಮತ್ತು ಹೇಗೆ ಮಾಡ್ತೀನಿ ನಾನು ನಿಪ್ಪಟ್ಟು ಅನ್ನೋದನ್ನ ರೆಸಿಪಿನ ಒಂದೊಂದಾಗಿ ನೋಡ್ಕೊಂಬೋಣ. ಸ್ವಲ್ಪ ಕಾನ್ಷಿಯಸ್ ಇಟ್ಟೇ ಮಾಡಬೇಕು, ಯಾಕಂತಂದರೆ ನನ್ನ ಮಗಳು ತೊಗೊಂಡು ಹೋಗ್ತಾ ಇರೋದು. ಅವಳು ಸ್ವಲ್ಪ ಟೇಸ್ಟಿಯಾಗಿಲ್ಲ ಅಂದರೆ ಸುಮ್ಮನೆ ಎಲ್ಲ ವೇಸ್ಟ್ ಮಾಡಿಬಿಡ್ತಾಳೆ ಅಲ್ಲಿ. ಸೊ ಹಾಗಾಗಿ ಸ್ವಲ್ಪ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಬನ್ನಿ ಬೇಗ ರೆಸಿಪಿನ ಇಲ್ಲಿ ನೋಡ್ಬೋದು. ನಾನು ಈ ಕಪ್ಪಲ್ಲಿ 4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈ 4 ಕಪ್ಪು ಅಕ್ಕಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಅಥವಾ 1-1.5 ಕಪ್ ಆಗುವಷ್ಟು ಹುರ್ಗಡ್ಲೆನ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇವಾಗ ಹುರ್ಗಡ್ಲೆನ ನಾವಿಲ್ಲಿ ತೊಗೊಳ್ಳೋಣ. ಇಲ್ಲಿ ಇದರಲ್ಲೇ ನೋಡಿ 1 ಕಪ್ ಮತ್ತು ಇನ್ನು ಸ್ವಲ್ಪ ಒಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಕ್ಕೊತೀನಿ ಅಂದರೂ ಪರವಾಗಿಲ್ಲ. ಸ್ವಲ್ಪ ಕ್ರಿಸ್ಪಿ ಏನು ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಸೊ 1.5 ಕಪ್ ಆಗುವಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಇವಾಗ ಇದನ್ನು ನುಣ್ಣಗೆ ಪೌಡ್ರು ಮಾಡ್ಕೊಂಬಿಡೋಣ. ನೋಡ್ಬೋದು ಇವಾಗ ನುಣ್ಣಗೆ ಪೌಡ್ರ್ ಆಗಿದೆ. ಇವಾಗ ಇದನ್ನು ಈ ಅಕ್ಕಿ ಹಿಟ್ಟೊಳಗಡೆಗೆ ಸೇರಿಸ್ಕೊಂಬಿಡೋಣ. ನಂತರ ಹಾಗೆ ಇದರಲ್ಲಿ ಒಂದು 3/4 ಕಪ್ ಆಗುವಷ್ಟು ಅಥವಾ 1 ಕಪ್ ಆಗುವಷ್ಟು ಕಡಲೆಕಾಯಿ ಬೀಜನ ತಗೊಳ್ಳೋಣ. ನೋಡಿ 1 ಕಪ್ ಆಗುವಷ್ಟು ಕಡಲೆಕಾಯಿ ಬೀಜ ಇದೆ, ಇಷ್ಟೇ ಸಾಕು ಅನಿಸುತ್ತೆ. ಇವಾಗ ನಾವು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದು, ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಮಿಕ್ಸಿಗೆ ಹಾಕಿದ್ರೆ ಈ ಥರ ಆಗಿಬಿಡುತ್ತೆ. ಒಂದೊಂದು ಕಾಳು ಹಾಗಲ್ಲ, ಮತ್ತು ಒಂದೊಂದಷ್ಟು ಪುಡಿ ಆಗಿದೆ. ಇದನ್ನು ಇನ್ನೂ ಜಾಸ್ತಿ ಮಿಕ್ಸಿ ಮಾಡೋಕ್ಕೆ ಹೋದರೆ ಎಲ್ಲ ಇದಾಗ್ಬಿಡುತ್ತೆ, ಏನೋ ಪೌಡ್ರ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ತರ್ತರಿಯಾಗಿರೋದೆಲ್ಲ ಹಿಂಗೆ ಉದ್ರಲಿ ಅಂತೇಳಿ ಇದರಲ್ಲಿ ನಾನು ಹಿಂಗೆ ಸ್ವಲ್ಪ ಜಾಲರಿಲಿ ಸ್ವಲ್ಪ ದಪ್ಪದು ಇದರಲ್ಲಿ ಬೀಳುತ್ತೆ. ಸ್ವಲ್ಪ ಈ ಥರ ಇದರಲ್ಲಿ ರೆಡಿ ಮಾಡ್ಕೊಂಬಿಟ್ರೆ ತುಂಬ ದಪ್ಪಗಿರೋದನ್ನ ಇನ್ನೊಂದು ರೌಂಡ್ ನಾವು ಮಾಡ್ಕೊಬೋದು. ಈ ಥರ ಸಣ್ಣ ಸಣ್ಣ ಪೀಸಸ್ಗಳು ನಿಪ್ಪಟ್ಟಲ್ಲಿ ಸಿಕ್ಕಿದ್ರೆ ಬಾಯಿಗೆ ಸಿಗ್ತಾ ಇದ್ರೆ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ನುಣ್ಣಗೆ ಪೌಡ್ರ್ ಮಾಡಿಬಿಟ್ರೆ ನಾವು ಕಡಲೆಕಾಯಿ ಬೀಜ ಹಾಕಿದ್ದೀವಿ ಅನ್ನೋದು ಗೊತ್ತಾಗೋದೇ ಇಲ್ಲ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಇದಿಷ್ಟ ಆಯ್ತಲ್ವ, ಮತ್ತು ಇದನ್ನು ಇನ್ನೊಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಡು ಇನ್ನೊಂದು ರೌಂಡು ಹಾಕ್ಕೊಬಿಟ್ರೆ ತರ್ತರಿಯಾಗುತ್ತೆ. ಇದ್ರ ಜೊತೆಗೆ ನಾನು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ಇದು ಸ್ವಲ್ಪ ತರ್ತರಿಯಾಗಿ ಆಗುತ್ತೆ. ಚಾಕುನಲ್ಲಿ ಹಚ್ಕೊಂಡು ಹಾಕ್ಕೊಳ್ಳೋದ್ಕಿಂತ ಈ ಥರ ಹಾಕ್ಬಿಟ್ರೆ ಇದು ಸ್ವಲ್ಪ ತರ್ತರಿಯಾಗಿ ಚೆನ್ನಾಗಾಗುತ್ತೆ. ನೋಡಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಇದಾಗಿದೆ. ಕರಿಬೇವಿನ ಸೊಪ್ಪು ಮತ್ತು ಕಡಲೆಕಾಯಿ ಬೀಜ ಎರಡನ್ನೂ ಕೂಡ ಪೌಡ್ರ್ ಮಾಡಿಕೊಂಡು ಇವಾಗ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಕರಿಬೇವಿನ ಸೊಪ್ಪು ಕೂಡ ಎಲ್ಲ ಚಿಕ್ಕ ಪೀಸಸ್ ಆಗಿದೆ. ನಾವು ಚಾಕುನಲ್ಲಿ ಹಚ್ಕೊಂಡು ಕುತ್ಕೊಳ್ಳೋದ್ಕಿಂತ ಈ ಥರ ಮಾಡ್ಕೊಂಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ. ರುಚಿಗೆ ಅಚ್ಕಾರದ ಪುಡಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ನಾನಿಲ್ಲಿ ಅಚ್ಕಾರದ ಪುಡಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತೀನಿ. 4 ಸ್ಪೂನಷ್ಟು ಸೇರಿಸಿದ್ದೀನಿ.
ರುಚಿ ನೋಡ್ಕೊಂಡು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಬೋದು. ಹಾಗೆ ಸ್ವಲ್ಪ ಜೀರಿಗೆ, ತುಂಬ ಜಾಸ್ತಿನೂ ಬೇಡ ಅಥವಾ ತುಂಬ ಕಡಿಮೆನೂ ಬೇಡ, ಒಂದು ಸ್ಪೂನಷ್ಟು ಜೀರಿಗೆನ ನಾವಿಲ್ಲಿ ಸೇರಿಸ್ಕೊಬೋದು. ನಂತರ ಇದಕ್ಕೆ ನಾನು ಬಿಳಿ ಎಳ್ಳನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಅಷ್ಟೇ 2 ರಿಂದ 3 ಸ್ಪೂನಷ್ಟು ಸೇರಿಸ್ಕೊಬೋದು. ಇದು ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದಿಷ್ಟು ಹಾಕ್ಕೊಂಡು ನೀಟಾಗಿ ಇದನ್ನು ಒಂದ್ಸಲ ಹಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾವು ಬಿಸಿ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ. ಒಂದ್ಸಲ ನಾವು ಹಾಕಿರೋಂಥ ಉಪ್ಪು, ಖಾರ, ಕಡಲೆಕಾಯಿ ಬೀಜ, ಹುರ್ಗಡ್ಲೆ ಅದೆಲ್ಲ ಏನಿದೆ ಮಿಕ್ಸ್ಚರು ಅದೆಲ್ಲ ನೀಟಾಗಿ ಒಂದ್ಸಲ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿಬಿಡ್ಲಿ. ನಂತರ ಎಣ್ಣೆ ಹಾಕೊಂಡು ಕಲಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ. ಈ ರೀತಿ ಇವಾಗ ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ಎಣ್ಣೆ ಹಾಕೊಂಡ್ಬಿಡೋಣ ನೋಡಿ. ಈಗಾಗಲೇ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಇದು ತುಂಬ ಚೆನ್ನಾಗಿ ಕಾಯ್ದಿದೆ. ಇವಾಗ ಇದಕ್ಕೆ ಬಿಸಿ ಬಿಸಿ ಎಣ್ಣೆನ ಹಾಕೋಬೇಕಾಗತ್ತೆ. ಇದಕ್ಕೆ ಬಿಸಿ ಬಿಸಿಯಾಗಿರುವಂಥ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಒಂದು ಸ್ಪೂನ್ ಸಹಾಯದಿಂದ ಕಲಿಸ್ಕೊಳ್ಳೋಣ. ಕೈಯೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ, ತುಂಬ ಬಿಸಿ ಇರುತ್ತೆ. ಸೊ ಹಾಗಾಗಿ ನಾನು ಈ ರೀತಿಯೇ ಕಲಿಸ್ಕೊತೀನಿ. ಇವಾಗ ಬೇಕಿದ್ರೆ ಒಂದ್ಸಲ ನೀಟಾಗಿ ಮಿಕ್ಸ್ ಆಯ್ತಲ್ವಾ. ಸೊ ಇವಾಗ ನಾವು ಕೈಯಲ್ಲಿ ಕಲಿಸ್ಕೊಬೋದು. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಅಲ್ವಾ. ಇವಾಗ ಒಂದು ಹಿಡಿನ ತೊಗೊಂಡು ಹಿಟ್ಟನ್ನ ಈ ಥರ ಉಂಡೆ ಮಾಡಿದ್ರೆ ಅದು ಉಂಡೆ ಆಗಬೇಕು ನೋಡಿ. ಇದು ಆಗ್ತಿದೆ. ಇವಾಗ ಇದಕ್ಕೆ ಎಣ್ಣೆ ಇದಕ್ಕೆ ಹಾಕಿರೋ ಅಂಥದ್ದು ಸಾಕು. ಸೊ ಇವಾಗ ನೀರು ಹಾಕಿ ಕಲಿಸ್ಕೊಂಬಿಡೋಣ ನೋಡಿ. ಇವಾಗ ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಮೊದಲಿಗೆ ಒಂದು ಚೊಂಬಷ್ಟು ಹಾಕ್ಕೊಂಡಿದ್ದೀನಿ, ಬೇಕಾಗುತ್ತೆ ನೀರು ಅಷ್ಟೊದಕ್ಕೆ ನೋಡಿ. ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಂಬಿಡೋಣ. ನೀವು ಫಸ್ಟ್ ಟೈಮ್ ಮಾಡ್ತಿರೋದಾದರೆ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾಕಂದರೆ ನನಗೆ ಸ್ವಲ್ಪ ಗೊತ್ತಿರೋದ್ರಿಂದ ಎಷ್ಟು ನೀರು ಹಿಡಿಯುತ್ತೆ ಇದು ಅಂತ ಒಂದು ಗೊತ್ತಿರುತ್ತೆ, ನನಗೆ ಗೊತ್ತಿದೆ. ಸೊ ಹಾಗಾಗಿ ನಾನು ಒಂದು ಚೊಂಬು ಪೂರ್ತಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತೆ. ಮತ್ತು ನಾವಿಲ್ಲಿ ಹುರ್ಗಡ್ಲೆನೂ ಸೇರಿಸ್ಕೊಂಡಿರೋದ್ರಿಂದ ನೀರು ಅಂಶ ಸ್ವಲ್ಪ ಜಾಸ್ತಿನೇ ತಗೊಳುತ್ತೆ. ಸೊ ಹಾಗಾಗಿ ನಾನು ಒಂದು ಚೊಂಬಷ್ಟು ಹಾಕ್ಕೊಂಡೆ. ನೀವು ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೊಂಡು ಕಲಿಸ್ಕೊಬೋದು ನೋಡಿ. ಈ ಥರ ಆಯಿತು. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಬೇಕು, ಅದು ಸಾಕಾಗ್ತಾಯಿಲ್ಲ. ಮುಗೀತು. ಇದು ಕಲಸಿ ತುಂಬ ಹೊತ್ತು ಇಡಬಾರ್ದು. ಈ ಚಪಾತಿ ಹಿಟ್ಟು ಅಥವಾ ಗೋಧಿ ಹಿಟ್ಟು, ಮೈದಾ ಹಿಟ್ಟೆಲ್ಲ ಕಲಸಿಡ್ತೀವಲ್ಲ, ಸೊ ಹಾಗೇನು ಬನಿ ಬರಬೇಕು ಅಂತೆಲ್ಲ ಕಲಸಿಡೋಂಗಿಲ್ಲ. ಅಕ್ಕಿ ಹಿಟ್ಟನ್ನ ಯಾವಾಗ ಕಲಸಿದ್ರೂ ಅಷ್ಟೇ ತಕ್ಷಣವೇ ನಾವು ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಾರಂಗೆ ಆಗಿಬಿಡುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರೋದಿಲ್ಲ, ಮೆತ್ತಗಾಗ್ಬಿಡುತ್ತೆ. ಯಾವುದೇ ಚಕ್ಲಿ ಆಗಿರ್ಬೋದು, ನಿಪ್ಪಟ್ಟಾಗಿರ್ಬೋದು, ಕೋಡ್ಬಳೆ ಆಗಿರ್ಬೋದು, ಕಲಿಸಿದ ತಕ್ಷಣ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ಹಿಟ್ಟು ರೆಡಿಯಾಗಿದೆ. ಇವಾಗ ನಿಪ್ಪಟ್ಟು ಮಾಡ್ಕೊಳ್ಳೋಣ. ಇಲ್ಲಿ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದಾಯಿತು. ಕೆಳಗಡೆನೇ ಒಂದು ಪ್ಲಾಸ್ಟಿಕ್ ಚೀಲನ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದಿದೆ. ಅದನ್ನು ಕಟ್ ಮಾಡಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ನ್ಯೂಸ್ ಪೇಪರು, ಅದ್ರ ಮೇಲೆ ತಟ್ಟೋದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿದ್ದೀನಿ. ಹಾಗೆ ಇಂಡಕ್ಷನ್ ಸ್ಟವ್ನ ಕೆಳಗಡೆ ಇಟ್ಕೊಂಡು ಎಣ್ಣೆ ಕಾಯೋದಕ್ಕೂ ಕೂಡ ಇಟ್ಟಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೇಲೆ ನಿಂತ್ಕೊಂಡಂಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೆ ಆಗಲ್ಲ, ಕಾಲು ತುಂಬ ನೋವು ಬರುತ್ತೆ ನನಗೆ. ಸೊ ಹಾಗಾಗಿ ಕೆಳಗಡೆನೇ ಕೂತ್ಕೊಂಡು ಮಾಡೋಣ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಕೆಳಗಡೆ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಆರಾಮ್ಸೆ ಕೂತ್ಕೊಂಡು ಮಾಡ್ಬೋದು ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡೆ. ಅದು ಕೂತ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ ನನಗೆ, ಬಟ್ ನಿಂತ್ಕೊಂಡು ಮಾಡೋದಕ್ಕಿಂತ ಬೆಟರ್ ಅಂತೇಳಿ ಈ ಥರ ಕೆಳಗಡೆ ಎಲ್ಲ ರೆಡಿ ಮಾಡಿಕೊಂಡು ಕೂತ್ಕೊಂಡು ಇವಾಗೆಲ್ಲ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ಒಂದು ಒಬ್ಬೆಗೆ ಅಂದರೆ ಒಂದು ಸಲ ಎಣ್ಣೆಗೆ ಎಷ್ಟು ನಿಪ್ಪಟ್ಟು ಇಡ್ಸುತ್ತೆ ಅಂತ ನೋಡಿಕೊಂಡು ಅಷ್ಟು ಉಂಡೆಗಳನ್ನ ಫಸ್ಟ್ ಮಾಡ್ಕೊತೀನಿ. ಫಸ್ಟ್ ಎಲ್ಲ ಉಂಡೆಗಳನ್ನೂ ಮಾಡಿಟ್ಕೊಂಡ್ರೆ ಎಲ್ಲ ಮೇಲ್ಗಡೆ ಎಲ್ಲ ಡ್ರೈ ಆಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ಎಷ್ಟು ಒಂದು ಒಬ್ಬೆಗೆ ನಾವು ಎಷ್ಟು ಹಾಕ್ಬೋದು ಅಂತ ನೋಡಿಕೊಂಡು ಒಂದು 6 ನಿಪ್ಪಟ್ಟು ಹಾಕ್ಬೋದು ಒಂದೇ ಸಲ. ಸೊ ಹಾಗಾಗಿ ನಾನು ಇಲ್ಲೊಂದು 6 ಉಂಡೆಗಳನ್ನ ಮಾಡಿಕೊಂಡು ಈ ಥರ ಕವರ್ ಏನಿದೆ ಅದನ್ನ ಫೋಲ್ಡ್ ಮಾಡಿ ಅದ್ರ ಮೇಲಿಂದ ಒಂದು ಬಟ್ಲು ಸಹಾಯದಿಂದ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ನೀಟಾಗಿ ಅಗಲವಾಗಿ ಬರುತ್ತೆ. ಈ ಸುತ್ತ ಏನು ಕ್ರ್ಯಾಕರ್ಸ್ ಬರ್ತದೆ ಅದನ್ನು ಹಾಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸುತ್ತ ಹಿಂಗೆ ಬಟ್ಲಿಂದ
ನೀಟಾಗಿ ನಿಪ್ಪಟ್ಟು ಚೆನ್ನಾಗಿ ಬರುತ್ತೆ, ಈವನ್ನಾಗಿ ಎಲ್ಲ ಕಡೆಯೂ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ. ಈ ಥರ ತುಂಬ ಚೆನ್ನಾಗಿ ಬಂತು, ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು. ಈ ರೀತಿ ಎಣ್ಣೆ ಕಾದಿದ ನಂತರ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನಾವು ನಿಪ್ಪಟ್ಟನ್ನ ಹಾಕೋಬೇಕಾಗುತ್ತೆ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರು ಏನಾಗ್ಬಿಡುತ್ತೆ ಅಂದರೆ ಬೇಗ ಸೀದೋಗ್ಬಿಡುತ್ತೆ. ತುಂಬ ಕಲರ್ ಬಂದರೆ ನಿಪ್ಪಟ್ಟು ಚೆನ್ನಾಗಿರಲ್ಲ. ಸ್ವಲ್ಪ ತುಂಬ ವೈಟ್ ಅಲ್ಲ, ತುಂಬ ಬ್ರೌನಿಶು ಅಲ್ಲ, ಆ ರೀತಿ ಕಲರ್ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಈ ರೀತಿ ಬೇಯೋದಕ್ಕೆ ಹಾಕ್ತೆ ಅದು ಹಾಕಿದ ತಕ್ಷಣ ಕೂಡ ನಾವು ತಿರುಗಿಸ್ಬಾರ್ದು, ಎಲ್ಲ ಪೀಸಸ್ ಆಗಿಬಿಡತ್ತೆ. ಸೊ ಹಾಗಾಗಿ ಅದು ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ನೆಕ್ಸ್ಟ್ ಒಬ್ಬೆಗೆ ಏನು ಬೇಕೋ ಆ ಉಂಡೆಗಳನ್ನ ನಾನು ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ನಂದು ಇದು ಸ್ವಲ್ಪ ಬೆಂದಿದೆ ಅಂತ ಆದಮೇಲೆ ಉಲ್ಟಾ ತಿರುಗಿಸ್ಕೊಬೇಕಾಗತ್ತೆ, ಎರಡು ಸೈಡು ಕೂಡ ಬೇಯಬೇಕಲ್ವ. ಸೊ ಹಾಗಾಗಿ ಈ ಥರ ಉಲ್ಟಾ ತಿರುಗಿಸ್ಕೊಂಡು ಈ ಎರಡು ಸೈಡು ಕೂಡ ಬೇಯಿಸ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಾಗುತ್ತೆ. ಮತ್ತು ಎಲ್ರಿಗೂ ಕೂಡ ಕುರುಕ್ಲು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದು ಈ ಚಳಿಗಾಲದಲ್ಲಂತೂ ಎಲ್ರಿಗೂ ಕುರುಕ್ಲು ತಿನ್ನಲೇಬೇಕು ಅಂತ ಅನಿಸುತ್ತಲ್ವ. ಸೊ ಹಾಗಾಗಿ ನನ್ನ ಮಗಳಿಗೂ ಕೂಡ ಬೇಕಾಗುತ್ತೆ ಇದು ಅಂಥೇಳಿ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಆವಾಗಲೇ ಹೇಳ್ದಂಗೆ ನಾವು ಭಾನುವಾರ ಹೋಗಬೇಕಾಗತ್ತೆ ಔಟಿಂಗ್ಗೆ. ಸೊ ಹಾಗಾಗಿ ಅವಳಿಗೆ ಅಂತಲೇ ಹೇಳಿ ಮಾಡ್ಕೊತಾ ಇದ್ದೀನಿ. ಇದು ಅಲ್ಲಿಗೆ ತೊಗೊಂಡೋಗೋದಕ್ಕೆ ಅಂತಲೇ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಇದಾಗಿದೆ, ತೆಗಿತಾ ಇದ್ದೀನಿ ನಿಪ್ಪಟ್ಟನ್ನ ಎಣ್ಣೆಯಿಂದ. ಇದಿಷ್ಟಾದರೆ ಸಾಕು. ಇವಾಗ ನೆಕ್ಸ್ಟು ಇನ್ನೊಂದು ಒಬ್ಬೆನ ಇವಾಗಲೇ ತಟ್ಟಿಟ್ಕೊಂಡಿದ್ದೀನಲ್ಲ, ಇವಾಗ ಇದನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕು. ಹೀಗೆ ಸುಮಾರು 1.5 ಗಂಟೆ ಟೈಮ್ 2 ಅವರ್ ಆಯಿತು ಅಂತಲೇ ಹೇಳ್ಬೋದು. ಒಬ್ಬೊಬ್ಬರೇ ಮಾಡೋಕ್ಕಂತೂ ತುಂಬ ಬೋರಿಂಗ್ ಆಗುತ್ತೆ, ಆದರೂ ಮಾಡಲೇಬೇಕಲ್ಲ. ಸೊ ಹಾಗಾಗಿ ಟೈಮ್ ತೊಗೊಂಡು ಒಂದು 6 ಗಂಟೆ ಅಷ್ಟರಲ್ಲಿ ಮುಗಿಸ್ಕೊಂಡೆ. ಅಂತೂ ಇಂತೂ ಸುಮಾರು 3:30 ನಾನು ಶುರು ಮಾಡಿದ್ದಕ್ಕೆ 6 ಗಂಟೆ ಅಷ್ಟರಲ್ಲಿ ಮುಗೀತು. ನೋಡಿ ಇಷ್ಟು ನಿಪ್ಪಟ್ಟು ರೆಡಿಯಾಗಿದೆ. ಇವಾಗ ನಾನು ಇದೆಲ್ಲ ಮಾಡಿ ಸ್ವಲ್ಪ ಟಯರ್ಡ್ ಆಯಿತು. ಸೊ ಕಾಫಿ ಮಾಡ್ಕೊಂಡಿದ್ದೀನಿ. ಇವಾಗ ಕಾಫಿ ಮಾಡಿಕೊಂಡು ಕಾಫಿ ಕುಡಿತಾ ಒಂದು 2 ನಿಪ್ಪಟ್ಟು ತಿಂದ್ಕೊಂಡು ಕಾಫಿ ಕುಡಿಯೋಣ ಅಂತೇಳಿ ಇವಾಗ ಕಾಫಿ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಮಗ ಕ್ರಿಕೆಟ್ಗೆ ಹೋಗಿ ಇವಾಗ ಬಂದಿದ್ದಾನೆ. ಇವಾಗ ಸ್ವಲ್ಪ ಹಾಲು ಮಾಡಿಕೊಟ್ಬಿಟ್ಟು ನಿಪ್ಪಟ್ಟು ಜೊತೆ ಕಾಫಿ ಕುಡಿಯೋಣ. ನೋಡಿ ಬಿಸಿಯಾಗಿರುವಂತಹ ನಿಪ್ಪಟ್ಟು ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಉಪ್ಪು ಖಾರ ರುಚಿ ಎಲ್ಲ ತುಂಬ ಚೆನ್ನಾಗಿದೆ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೋಡಿ ಮುಟ್ಟಿದ್ರೆ ಸಾಕು ಕರ್ಗೋಗುವಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.